ಎಲ್ಲ ಪ್ರತಿಯೊಂದು ಅದರಲ್ಲೇ ಬಿಡ್ತೀವಿ ಚೆನ್ನಾಗಿ ಕುದಿಸ್ತೀವಿ ಅದರಿಂದ ಏನಾಗುತ್ತೆ ರುಚಿ ಬರುತ್ತೆ ಮಾಂಸಕ್ಕಿರೋದೇ ಇದೆ ಸರ್ ಜೀವಳ ನಮ್ಮ ಅಭಿಮಾನಿಗಳನ್ನ ತಿನ್ನೋವಾಗ ಅವರ ಮನ್ಸಲ್ಲಿ ಏನಿದೆ ಅವ್ರ ಆರೋಗ್ಯ ಮುಖ್ಯ ರುಚಿಯಾಗಿ ಕೊಡ್ತಾ ಇರ್ಬೇಕು ರುಚಿಯಾಗಿ ತಿಂತಾ ಇರ್ಬೇಕು ಇದನ್ನ ಎಂಜಾಯ್ ಮಾಡ್ಬೇಕು ಹೌದು ಬಂದ್ಬಿಡ್ತಪ್ಪ ಅಂತ ಮನೇಲಿ ಕೂತ್ಕೊಂಡ್ಬಿಟ್ರೆ ಕೆಟ್ಟೋಗುತ್ತಪ್ಪ ಎಲ್ಲ ಪ್ರತಿಯೊಂದು ಅದರಲ್ಲೇ ಬಿಡ್ತೀವಿ ಚೆನ್ನಾಗಿ ಕುದಿಸ್ತೀವಿ ಅದರಿಂದ ಏನಾಗುತ್ತೆ ರುಚಿ ಬರುತ್ತೆ ಸ್ವಚ್ಛ ಇರುತ್ತೆ ಮೂರು ಐಟಮ್ಗೆ ಮೂರು ತರ ಮಾಡ್ಕೊಂತಾರೆ ಇದು ಚಿಕನ್ ಸಾರ್ ಇದು ಮಟನ್ ಚಾಪ್ಸ್ ಗ್ರೀನ್ ಮಸಾಲಾ ಇದು ಮಟನ್ ಸಾರ್ ರೆಡ್ ಮಸಾಲಾ ಆಮೇಲೆ ಇನ್ನ ಇದೆ ಇನ್ನ ಬಿರಿಯಾನಿ ಇದೆ ಇನ್ನ ಇದೆ ನಡೀತಾ ಇರುತ್ತೆ ನೋಡ್ರ ಹೆಂಗಿದೆ ಅಪ್ಪ ಹೌದು ಪರಿಶ್ರಮ ಹೌದು ಇಷ್ಟೆಲ್ಲ ಪರಿಶ್ರಮ ಹಾಕೋದ್ರಿಂದಾನೇ ಕೊತ್ತಂಬರಿ ಕೊಡಪ್ಪ ನಾಗಣ್ಣ ಇದನ್ನು ಒಂದು ಡಬ್ಬಕ್ಕೆ ಬಗ್ಗಿಸು ಒಂದು 2 ಟೊಮೊಟೊವನ್ನು ಕೊಡು ಮುಗೀತು ಕಾರ್ಯಕ್ರಮ ಇದು ಈಗ ನೆಕ್ಸ್ಟ್ ನಾಟಿ ಕೋಳಿ ಅದಾದ್ಮೇಲೆ ಮಟನ್ ಬಿರಿಯಾನಿ ಎಲ್ಲ ಸೊಪ್ಪು ಸದೆಗಳೆಲ್ಲ ಹಾಕ್ತಿವಿ ಈ ನಾನ್ ವೆಜ್ ಐಟಮ್ಗಳಿಗೆ ಕೆಲವರು ಜಾಸ್ತಿ ಸೊಪ್ಪನ್ನ ಬಳಸಲ್ಲ ನೀವ್ ಯಾಕೆ ಜಾಸ್ತಿ ಸೊಪ್ಪನ್ನ ಬಳಸ್ತಿರಲ್ಲ ಎಲ್ಲ ಬಹಳ ಒಳ್ಳೇದು ಸರ್ ಜೀರ್ಣಕ್ಕೆ ಪುದೀನ ಎಲ್ಲ ಅವೆಲ್ಲ ಹಾಕಿದ್ರೇನೆ ಮೆಂತ್ಯ ಸಬ್ಬಕ್ಕಿ ಮಾಂಸಕ್ಕಿರೋದೇ ಇದೆ ಸರ್ ಜೀವಳ ಇದೆಲ್ಲ ಇದೆ ಜೀವಳ ಓಕೆ ಕಲರ್ ಹಾಕಲ್ಲ ಅರ್ಶನ ಹಾಕಿದ್ವಿ ಯಾಕಂದ್ರೆ ಈ ಸೊಪ್ಪಲ್ಲಿ ಏನೋ ಒಂದು ಬ್ಯಾಕ್ಟೀರಿಯಾಸ್ ಇರುತ್ತೆ ಅದೆಲ್ಲ ಸ್ಮ್ಯಾಶ್ ಆಗುತ್ತೆ ಉಪ್ಪು ಹಾಕ್ತಿವಿ ಕಾರಣ ಇಷ್ಟೇ ಅದರಲ್ಲಿರೋ ಬ್ಯಾಕ್ಟೀರಿಯಾಗಳು ಬರ್ನ್ ಆಗ್ಬೇಕು ನಮ್ಮ ಅಭಿಮಾನಿಗಳನ್ನ ತಿನ್ನೋವಾಗ ಅವರ ಮನ್ಸಲ್ಲಿ ಏನಿದೆ ಅವ್ರ ಆರೋಗ್ಯ ಮುಖ್ಯ ಅದಾದ್ಮೇಲೆ ನಮಗ್ ದುಡ್ಡು ಮುಖ್ಯ ಅನ್ನೋದಲ್ಲ ಆರೋಗ್ಯ ಕೊಟ್ರೆ ಎಲ್ಲ ಚೆನ್ನಾಗಿರುತ್ತೆ ಶ್ರಮ ರುಚಿಯಾಗಿ ಕೊಡ್ತಾ ಇರ್ಬೇಕು ರುಚಿಯಾಗಿ ತಿಂತಾ ಇರ್ಬೇಕು ನನ್ ಕರ್ತವ್ಯ ಸರ್ ಇದು ಹೌದು ಈಗ ನಾವು ಬೆಳಿಗ್ಗೆ ಜಪ ಮಾಡ್ತೀವಿ ಏನಕ್ಕೆ ಮಾಡ್ತೀವಿ ನಮ್ಮ ಕೆಲ್ಸಕ್ಕೆ ಶ್ರದ್ಧಾ ಭಕ್ತಿಯಿಂದ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರೆ ಕೊಟ್ಟೇ ಕೊಡ್ತಾರೆ ಪ್ರತಿಫಲ ನೋಡಿ 32 ವರ್ಷಕ್ಕೆ ಕೊಟ್ರಲ್ಲ ಈಗ ಪ್ರತಿಫಲ ಇದನ್ನ ಎಂಜಾಯ್ ಮಾಡ್ಬೇಕು ಹೌದು ಬಂದ್ಬಿಡ್ತಪ್ಪ ಅಂತ ಮನೇಲಿ ಕೂತ್ಕೊಂಡ್ಬಿಟ್ರೆ ಕೆಟ್ಟೋಗುತ್ತಪ್ಪ ಚೆನ್ನಾಗಿ ಮಾಡ್ತಾ ಇರ್ಬೇಕು ಚೆನ್ನಾಗಿ ತಿನ್ಸ್ತಾ ಇದ್ರೆ ನಮಗೂ ಖುಷಿ ನೋಡಿದವ್ರಿಗೂ ಖುಷಿ ಇದ್ರ ಶ್ರಮನ ನಾನು ತೋರಿಸ್ಬೇಕು ಅಂತ ನಿಮ್ಗೆ ಹೇಳಿದೆ ನೀವು ಬಂದಿದ್ದೀರಾ ಈ ಶ್ರಮ ತೋರಿಸಿದೀನಿ ನಿಮಗೂ ಗೊತ್ತಾಗ್ತಾ ಇದೆ ಕರೆಕ್ಟ್ ಎಲ್ಲ ರುಬ್ತೀವಿ ಎಲ್ಲ ನೋಡಿ 3 ಮಿಕ್ಸಿ ರೆಡಿ ಇದೆ 2 ಗ್ರೈಂಡರ್ ರೆಡಿ ಇದೆ ಬಾಣ್ಲಿಗಳು ರೆಡಿ ಇದೆ ಒಂದ್ ಮಸಾಲೆ ಆಯ್ತು ಈಗ ಇನ್ನೊಂದು ಮಸಾಲೆ ಈಗ ನಾಟಿ ಕೋಳಿ ಮಸಾಲೆ ಮಾಡುವ ವಿಧಾನ ಇದು ಹೆಚ್ಚಿನ ರೀತಿಯಲ್ಲಿ ಹೋಗುತ್ತೆ ನಮ್ಮ ಹೋಟೆಲ್ ನಾಟಿ ಕೋಳಿ ಎಲ್ಲ ಅಳತೆ ಚಂದ್ರನೇ ಅಳತೆ ಅದೇ ನೋಡ್ತಾ ಇದೀನಿ ಹೆಂಗೆ ತೂಕ ಇಲ್ಲ ಏನಿಲ್ಲ ಹೆಂಗೆ ಅಂತ ಅದೆಲ್ಲ ಕೈಯ ತೂಕ ಸರ್ ನಮ್ ಕೈಯೇ ನಮ್ಮಮ್ಮ ಕೈ ತೋರ್ಸಿದ್ರು ನಾವು ಕೈಯಲ್ಲಿ ಮಾಡ್ಕೊಂಡು ಹೋಯ್ತಾ ಇದ್ವಿ ಹಸಿಮೆಣಸಿಗೆ ಕೂಡ ಇಲ್ಲಿದೆ ನೋಡಿ ನಗಣ ಈರುಳ್ಳಿ ಬಿಡೋಣ ಯಾವ್ದು ಕಣ ಈಗ ಬಿರಿಯಾನಿ ಬೇಡಣ ಬೇಡವಾ ಅಷ್ಟೇನಾ ಆಪ ಇಲ್ಲ ಒಂದು 30ಕ್ಕೆ ಹಾಕ್ಲಾ ಬೇಡ ಅಂತೀಯ ಇವತ್ತು ಬೇರೆ ಸೆಕೆಂಡ್ ಸ್ಯಾಟರ್ಡೇ ಅಲ್ವಾ ಇನ್ನೊಂದು ಸ್ವಲ್ಪ ಈರುಳ್ಳಿ ಹಾಕಪ್ಪ ನಾಗಪ್ಪ ಚೂರು ಈರುಳ್ಳಿ ಬಿಡಪ್ಪ ಸ್ವಲ್ಪ ಬಡಿ ಜಾಗ ನೋಡಿ ಸರ್ ಇಲ್ಲೇ ಹಸಿರು ಹೆಂಗಿದೆ ಹೌದು ನಾವು ಜಾಸ್ತಿ ಯೂಸ್ ಮಾಡೋದು ಆಯಿಲ್ ಇದೊಂದಕ್ಕೆ
ಎಲ್ಲ ಅದಕ್ಕಿಂತ ಜಾಸ್ತಿ ಇದ್ರಲ್ಲಿ ಚೆನ್ನಾಗಿ ಹಾಕಿದ್ರೆ ಆಯಿಲು ಚೆನ್ನಾಗಿ ಮೆಣಸಿನ್ಕಾಯಿ ಎಲ್ಲ ಬೇಯುತ್ತೆ, ಅದ್ರಲ್ಲಿರೋ ಖಾರ ಎಲ್ಲ ಹೊಡಿಯುತ್ತೆ, ಅಸಿಡಿಟಿ ಬರಲ್ಲ. ಅದಕ್ಕೋಸ್ಕರ ಈ ಪ್ರೋಸೆಸ್. ಇದು ಮುಗೀತಾ ನಿಮ್ಮ ಕೆಲಸ, ಈ ಬೆಳಿಗ್ಗೆ ಕೆಲಸ ಮುಕ್ತಾಯವಾಗಿದೆ. ಈಗ ಏನಿದ್ರು ಅಲ್ಲಿ ರುಬ್ಬೋದು. ಇಲ್ಲ ಅಲ್ಲಿಗೆ ನೋಡಿ ಎಲ್ಲ ಪಾತ್ರೆಗಳು ಇಟ್ಟಿದ್ದೀವಿ. ಒಂದು ಬೋಟಿ, ಒಂದು ತಲೆ, ಒಂದು ಚಿಕನ್, ಒಂದು ಮಟನ್ ಹಾಕ್ತಾ ಇರೋದು, ಬೇಯಿಸ್ತಾ ಇರೋದು, ಪಾತ್ರೆಗೆ ಬಗ್ಗಿಸ್ತಾ ಇರೋದು. 11:30 ಬರ್ತಾರೆ, ತಿನ್ನಿಸ್ತಾ ಇರೋದು. ಏನಂತೀರಾ?